represent root 9.3 on the number line. ಫಸ್ಟು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇದನ್ನು ಪಾಯಿಂಟ್ ಎ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲ್ ತಗೊಂಡು 9.3 ಸೆಂಟಿಮೀಟರ್ ಅಥವಾ 9.3 ಯೂನಿಟು 9.123 ಇದನ್ನು ಪಾಯಿಂಟ್ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಯೂನಿಟ್ ಎಕ್ಸ್ಟ್ರಾ 9.3 ಇಂದ 10.3 1 ಯೂನಿಟ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. 9.3 ಇದೆ 10.3 1 2 3 ಇದನ್ನು ಪಾಯಿಂಟ್ ಸಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡಿದು ಪಾಯಿಂಟ್ ಎ ಇಂದ ಬಿವರೆಗೂ 9.3 ಯೂನಿಟ್ ಅಥವಾ 9.3 ಸೆಂಟಿಮೀಟರ್, ಪಾಯಿಂಟ್ ಬಿ ಇಂದ ಸಿವರೆಗೂ 1 ಯೂನಿಟ್ ಅಥವಾ 1 ಸೆಂಟಿಮೀಟರ್. ನೆಕ್ಸ್ಟ್ ಕಂಪಾಸ್ ತಗೊಂಡು ಎ ಮತ್ತು ಸಿದು ಸೆಂಟರ್ ಪಾಯಿಂಟ್ ಫೈಂಡ್ ಔಟ್ ಮಾಡಿ. ಇದು ಎದು ಸೆಂಟರ್ ಪಾಯಿಂಟು, ಎ ಮತ್ತು ಸಿದು ಸೆಂಟರ್ ಪಾಯಿಂಟು, ಎ ಮತ್ತು ಸಿದು ಸೆಂಟರ್ ಪಾಯಿಂಟು. ಇದನ್ನು ಓ ಅಂತ ಮಾರ್ಕ್ ಮಾಡಿ. ಅದಾದಮೇಲೆ ಓ ಸಿ ಅಥವಾ ಓ ಎ ಅದರದ್ದು ರೇಡಿಯಸ್ ತಗೊಂಡು ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ಈ ಥರ ಒಂದು ಸೆಮಿ ಸರ್ಕಲ್ ಡ್ರಾ ಮಾಡಿ. ನೆಕ್ಸ್ಟು ಪಾಯಿಂಟ್ ಬಿ ಇಂದ ಆರ್ಕ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಅದಕ್ಕೆ ಈ ರೀತಿ ಸ್ಕೇಲ್ ಯೂಸ್ ಮಾಡಿ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾದ್ರೆ ಈ ಲೈನು ಮ್ಯಾಚ್ ಆಗಬೇಕು. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ. ಆರ್ಕ್ನ ಪಾಯಿಂಟ್ ಡಿ ಹತ್ರ ಕಟ್ ಮಾಡುತ್ತೆ, ಆಯಿತಾ. ಮತ್ತು ಬಿ ಡಿದು ರೇಡಿಯಸ್ ತಗೊಂಡು ಇನ್ನೊಂದು ಆರ್ಕ್ ಡ್ರಾ ಮಾಡಿ. ನೋಡಿ, ಬಿ ಮತ್ತು ಡಿದು ರೇಡಿಯಸ್ ತಗೊಂಡು ಒಂದು ಆರ್ಕ್ ಡ್ರಾ ಮಾಡಿ. ಅದು ಪಾಯಿಂಟ್ ಇ ಹತ್ರ ಕಟ್ ಆಗುತ್ತೆ. ಇದನ್ನು ಪಾಯಿಂಟ್ ಇ ಅಂತ ಮಾರ್ಕ್ ಮಾಡಿ. ಈ ಡಿಸ್ಟೆನ್ಸ್ ಇದೆಯಲ್ಲ ಪಾಯಿಂಟ್ ಬಿ ಇಂದ ಇವರೆಗೂ, ಪಾಯಿಂಟ್ ಬಿ ಇಂದ ಇವರೆಗೂ ಅಥವಾ ಬಿ ಡಿಸ್ಟೆನ್ಸ್, ಇದು ಸ್ಕ್ವೇರ್ ರೂಟ್ ಆಫ್ 9.3. ಎ ಬಿ ಡಿಸ್ಟೆನ್ಸ್ ಎ ಇಂದ ಬಿವರೆಗೂ 9.3 ಯೂನಿಟು ಅಥವಾ 9.3 ಸೆಂಟಿಮೀಟರು. 9.3 ಇದು ಸ್ಕ್ವೇರ್ ರೂಟು ಬಿ ಅಂದರೆ ರೂಟ್ ಆಫ್ 9.3.